ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಕನಸು ಕ್ರಿಯೇಷನ್. ಇವತ್ತು ಯುಗಾದಿ, ನಮ್ಮ ಹಿಂದೂಗಳಿಗೆ ಹೊಸ ವರ್ಷ. ಈ ಹೊಸ ವರ್ಷದ ಮೊದಲನೆಯ ದಿನವನ್ನು ಬಹಳ ಹರ್ಷದಿಂದ ಎಲ್ಲರೂ ಕೂಡ ಆರಂಭಿಸೋಣ. ಮೊದಲನೆಯದಾಗಿ ನಮ್ಮ ಶ್ರೀ ಮಾರಿಕಾಂಬಾ ದೇವಿಯ ದರ್ಶನವನ್ನು ಪಡೆದುಕೊಂಡು ಹಬ್ಬದ ಸಿದ್ಧತೆ ಪ್ರಾರಂಭವಾಗುತ್ತೆ. ಇಂದು ನಾನು ನನ್ನ ವಿಡಿಯೋ ಮೂಲಕ ಹಬ್ಬವನ್ನು ಯಾವ ರೀತಿ ಚಿಕ್ಕದಾಗಿ ಚೊಕ್ಕದಾಗಿ ಸರಳವಾಗಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಥಮವಾಗಿ, ಮನೆ ಶುದ್ಧವಾಗಿದ್ದರೆ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರುತ್ತೆ ಅಂತಾರೆ. ಹಾಗೆ ಹಬ್ಬ ಆಗಿರೋದ್ರಿಂದ ಬೇಗ ಎದ್ದು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಹಬ್ಬದ ದಿನವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಮ್ಮ ಹಿಂದೂ ಧಾರ್ಮಿಕ ಪಂಚಾಂಗದ ಪ್ರಕಾರ ಭಾರತೀಯರಿಗೆ ನಿಜ ಅರ್ಥದಲ್ಲಿ ಹೊಸ ವರ್ಷ ಅಂದರೆ ಯುಗಾದಿಯ ಶುಭ ದಿನದಿಂದ ಪ್ರಾರಂಭವಾಗುತ್ತೆ. ನೂತನ ಪರಾಭವ ಸಂವತ್ಸರದಲ್ಲಿ ಯಾವುದೇ ವಸ್ತುವಿನ ಅಭಾವವಾಗದೆ, ಯಾವುದೇ ವ್ಯಕ್ತಿ ಪರಾಭವಗೊಳ್ಳದೆ ಎಲ್ಲರಿಗೂ ಆರೋಗ್ಯ, ಆರ್ಥಿಕ ಭಾಗ್ಯಗಳು ಒದಗಿ ಬರಲಿ, ಎಲ್ಲರೂ ನೋವುಗಳನ್ನು ಮರೆತು ಸಂತಸದಿಂದ ಬದುಕುವಂತಾಗಲಿ ಎಂದು ಈ ಹಬ್ಬವನ್ನು ಅತಿ ಸಂಭ್ರಮದಿಂದ ಆಚರಿಸೋಣ ಅಂತ ಎಲ್ಲರನ್ನೂ ಆಶಿಸ್ತಾ ಇದ್ದೇನೆ ನಾನು. ಹಾಗೆ ಮನೆಯ ಸ್ವಚ್ಛತೆ ಮುಗಿದ ಮೇಲೆ ಅಡುಗೆ ಮನೆಯನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ದೇವರಿಗೆ ಪ್ರಸಾದವನ್ನು ರೆಡಿ ಮಾಡಬೇಕು, ಹಾಗೆ ನೈವೇದ್ಯವನ್ನು ರೆಡಿ ಮಾಡಬೇಕು. ಅದಕ್ಕೋಸ್ಕರ ಸ್ವಚ್ಛವಾಗಿ ಎಲ್ಲವನ್ನು ಒಮ್ಮೆ ಜೋಡಿಸಿಟ್ಕೊಂಡು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಆಯಿತು. ಈಗ ನಂದು ಸ್ನಾನವೆಲ್ಲವನ್ನು ಮುಗಿಸಿ ದೇವರಿಗೆ ಪೂಜೆಗೆ ಬೇಕಾದಂಥ ಎಲ್ಲ ಐಟಮ್ಗಳನ್ನು ತೊಗೊಬಂದಿದ್ರು, ಅದನ್ನೆಲ್ಲ ಜೋಡಿಸಿಟ್ಕೊಳ್ತಾ ಇದ್ದೇನೆ. ಮತ್ತೊಂದು ವಿಷಯವನ್ನು ನಾನಿಲ್ಲಿ ಶೇರ್ ಮಾಡಬೇಕು. ಏನಂದರೆ, ನಮ್ಮ ಹುಬ್ಬಳ್ಳಿಯೊಳಗೆ ನಾವು ಈ ಮಾವಿನ ತೋರಣ ಮಾಡಲಿಕ್ಕೆ ಏನು ತೊಗೊಬಂದಿರೋ ಇದಿಷ್ಟು ಮಾವಿನ ಎಲೆಗೆ ನಾವು 20 ರೂಪಾಯಿ ಕೊಟ್ಟಿದ್ದೇವೆ. ಅಂದರೆ ನನಗನ್ಸಿದ್ದು, ನಮ್ಮ ಮಲೆನಾಡು ಭಾಗದಲ್ಲಾದರೆ 100-200 ಮರಗಳಲ್ಲಿ ಫ್ರೀಯಾಗಿ ಸಿಗುತ್ತೆ. ಇಲ್ಲಿ ದುಡ್ಡು ಕೊಟ್ಟು ತೊಗೊಳ್ಬೇಕು ಹೇಳೋದು ಒಂದು ವಿಪರ್ಯಾಸ. ಹಾಗೆ ನಾನು ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಫಸ್ಟು ಅರಿಶಿಣ ಹಾಗೆ ಕುಂಕುಮವನ್ನು ತೊಗೊಂಡು ಅದಕ್ಕೆ ಪಚ್ಚ ಕರ್ಪೂರವನ್ನು ಹಾಕಿ ಈ ಥರ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇದನ್ನು ಯಾವುದಕ್ಕಾಗಿ ನಾನು ಮಾಡ್ಕೊಳ್ತಾ ಇದ್ದೇನೆ ಅನ್ನೋದನ್ನು ನಾನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೇನೆ. ನೋಡಿ, ಈ ಥರ ಕುಂಕುಮ ಹಾಗೆ ಅರಿಶಿಣಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಫಸ್ಟ್ ಇಟ್ಕೊಳ್ಬೇಕು. ಓಕೆ, ನಾನಿಲ್ಲಿ ಅರಿಶಿಣ ಹಾಗೆ ಪಚ್ಚ ಕರ್ಪೂರ ಇದೆಯಲ್ಲ, ಅದರದ ಲೇಪನವನ್ನು ನಾನಿಲ್ಲಿ ನಮ್ಮ ಮನೆಯ ಪ್ರಧಾನ ಬಾಗಿಲು ಅಥವಾ ನಮ್ಮ ಮನೆಯ ಬಾಗಿಲ ಹೊಸ್ತಿಲಿದೆಯಲ್ಲ ಅದಕ್ಕೆ ಲೇಪನವನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಬಾಗಿಲ ಪಟ್ಟಿಗಳಿಗೆ ಅರಿಶಿಣವನ್ನು ಹಚ್ಚೋದ್ರಿಂದ ಮನೆಯ ಒಳಗೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿಗಳು ಎಂಟ್ರಿ ಆಗೋದಿಲ್ಲ, ಹಾಗೆ ಯಾವುದೇ ರೀತಿಯ ಕೆಟ್ಟ ದೋಷಗಳು ಮನೆಯೊಳಗೆ ಬರೋದಿಲ್ಲ ಹೇಳುವುದು ಒಂದು ನಂಬಿಕೆ. ನಾನು ಪ್ರತಿ ಶುಕ್ರವಾರ ಈ ಥರ ಹೊಸ್ತಿಲ ಪೂಜೆಯನ್ನು ಮಾಡಿ ದಿನವನ್ನು ಆರಂಭಿಸ್ತೇನೆ. ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಕೂಡ ಈ ಥರ ಬಾಗಿಲನ್ನು ಕ್ಲೀನ್ ಮಾಡಿ ಅರಿಶಿಣದ ಲೇಪನವನ್ನು ಮಾಡ್ತಾ ಇದ್ದೇನೆ. ಹಾಗೆ ರಂಗೋಲಿಯನ್ನು ಕೂಡ ಹಾಕಿ ಪೂಜೆಯನ್ನು ಪ್ರಾರಂಭಿಸಬೇಕು. ಈಗ ಸಾಮಾನ್ಯವಾಗಿ ಮನೆಯ ಒಳಗೆ ಯಾವುದೇ ರೀತಿಯ ಕೆಟ್ಟ ಎನರ್ಜಿಗಳು ಎಂಟ್ರಿ ಆಗಬಾರ್ದು, ಮನೆಯಲ್ಲಿ ಸುಖ ಶಾಂತಿ ನೆಲೆಸಬೇಕು, ಮನಸ್ತಾಪಗಳು ಆಗಬಾರ್ದು ಅಂತ ಅಂದರೆ ಈ ಥರ ಆಧ್ಯಾತ್ಮಿಕದ ಕಡೆಗೆ ಒಂದು ಸ್ವಲ್ಪ ಒಲವನ್ನು ತೋರಿಸೋದು ಒಳಿತು. ನಾವು ಈ ಥರ ಪೂಜೆ ಪುನಸ್ಕಾರಗಳ ಮಾಡೋದ್ರಿಂದ ಹಾಗೆ ದೇವರ ಪೂಜೆಗಳನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ಅಷ್ಟೇ ಗಟ್ಟಿಯಿಂದ ಇರಲಿಕ್ಕೆ ಸಾಧ್ಯ ಅನ್ನೋದು ನನ್ನ ನಂಬಿಕೆ. ಹಾಗೆ ನಾನಿಲ್ಲಿ ಪೂಜೆಯನ್ನು ಮುಗಿಸಿ ನಂತರ ನಮ್ಮ ಮನೆಯ ಬಾಗಿಲಿಗೂ ಕೂಡ ಇದೇ ಅರಿಶಿಣದಿಂದ ನೋಡಿ ಈ ಥರ ಓಂ ಹಾಗೆ ಸ್ವಸ್ತಿಕ್ಕಿನ ಚಿಹ್ನೆಯನ್ನು ನಾನು ಬಿಡಿಸ್ಕೊಳ್ತೀನಿ. ಇದು ಕೂಡ ನಾನು ಪ್ರತಿ ಶುಕ್ರವಾರ ಬಾಗಿಲನ್ನು ಒರೆಸಿ ಈ ಥರ ಸ್ವಸ್ತಿಕ್ ಹಾಗೆ ಓಂ ಚಿತ್ರವನ್ನು ಬಿಡಿಸ್ತೇನೆ. ಇದು ಕೂಡ ನೆಗೆಟಿವ್ ಎನರ್ಜಿಗಳು ಒಳಗಡೆ ಎಂಟ್ರಿ ಆಗಬಾರ್ದು ಹೇಳೋ ರೀಸನ್ಗೆ ಈ ಥರ ಮಾಡ್ತಾರೆ ಎಲ್ಲರೂ. ನಾನು ಕೂಡ ಪ್ರತಿ ಶುಕ್ರವಾರ ಇದೇ ಥರ ಹೊಸ್ತಿಲ ಪೂಜೆಯ ಜೊತೆಗೆ ಬಾಗಿಲಿಗೂ ಕೂಡ ಈ ಥರ ಚಿತ್ರವನ್ನು ಬಿಡಿಸಿ ಅರಿಶಿಣದ ಲೇಪನವನ್ನು ಮಾಡಿ ದಿನವನ್ನು ಆರಂಭ ಮಾಡ್ತೇನೆ. ನಾನಿಲ್ಲಿ ಬಾಗಿಲಿಗೆ ಬಿಡಿಸಿ ಆದಮೇಲೆ ಪಟ್ಟಿಗಳಿಗೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿ ಹಬ್ಬವನ್ನು ಪ್ರಾರಂಭಿಸಿದೆ. ನೀವು ಕೂಡ ಈ ಥರ ಮಾಡೋದಿದ್ದರೆ ಯಾವ ರೀತಿಯ ಪೂಜೆ ಮಾಡ್ತೀರಾ, ಹೊಸ್ತಿಲು ಪೂಜೆ ಮಾಡ್ತೀರಾ ಅಥವಾ ಬಾಗಿಲ ಪೂಜೆಯನ್ನು ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಓಕೆ, ನಂತರ ನಾನಿಲ್ಲಿ ಬಾಗಿಲ ತೋರಣವನ್ನು ಕೂಡ ಮಾವಿನ ಎಲೆಗಳನ್ನು ತೋರಣವನ್ನು ಹಾಕಿ ನೆಕ್ಸ್ಟು ನನ್ನ ಬೆಸ್ಟ್ ಪಾರ್ಟು ಅಂದರೆ ಅಡುಗೆ ಮನೆ. ಸೊ ಹಬ್ಬದಲ್ಲಿ ಅಡುಗೆ ಮಾಡೋದು
ಅಂತ ಅಂದರೆ ನನಗೆ ತುಂಬ ಇಷ್ಟ. ಅಡುಗೆ ಮನೆ ಅಂದ್ರೇ ತುಂಬ ಇಷ್ಟ. ಅದು ದೇವರಿಗೆ ನೈವೇದ್ಯ ಮಾಡೋದು, ಈ ಥರ ಹಬ್ಬಗಳಲ್ಲಿ ವಿವಿಧ ರೀತಿಯ ಅಡುಗೆಗಳನ್ನು ಮಾಡೋದು ನನಗೆ ತುಂಬ ಖುಷಿ ಕೊಡುತ್ತೆ. ನಾನಿಲ್ಲಿ ಹಬ್ಬಕ್ಕೆ ಕಂಪಲ್ಸರಿ ಮಾಡಲೇಬೇಕಾದಂತಹ ಹೋಳಿಗೆ, ಒಬ್ಬಟ್ಟು ಅಂತಾರಲ್ಲ, ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಕಣಕ, ಹಾಗೆ ಇಲ್ಲಿ ಹೂರಣವನ್ನು ರೆಡಿ ಮಾಡಿ ಇಟ್ಕೊಂಡು ಅಡುಗೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಎಲ್ಲ ಅಡುಗೆಗಳನ್ನು ಹಾಗೆ ಹೋಳಿಗೆಯನ್ನು ಪಟ ರೆಡಿ ಮಾಡಿ ಮುಂದೆ ಪೂಜೆಗೂ ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಇವತ್ತು ಶಾವಿಗೆ ಪಾಯಸ ನಮ್ಮನೇಲಿ ಇವತ್ತು ಸ್ಪೆಷಲ್ ಮಾಡಿದ್ದು ಹಬ್ಬಕ್ಕೆ. ಹಾಗೆ ಬೀನ್ಸ್ ಪಲ್ಯ, ಹಾಗೆ ಸಾಂಬಾರಿತ್ತು, ಕೋಸಂಬರಿ ಇತ್ತು, ಹಾಗೆ ಅನ್ನ ಇತ್ತು, ಮತ್ತು ಮಾವಿನಕಾಯಿ ಚಿತ್ರಾನ್ನ, ಮತ್ತು ಕಂಪಲ್ಸರಿ ಮಾಡುವಂತಹ ಹೋಳಿಗೆ, ಬಿಸಿ ಬಿಸಿ ಹೋಳಿಗೆ ಕೂಡ ರೆಡಿಯಾಗಿತ್ತು. ಇದಿಷ್ಟು ಅಡುಗೆಗಳನ್ನು ಬೇಗ ಇವತ್ತು ಮಾಡಿ ಮುಗಿಸಿ ನೆಕ್ಸ್ಟು ನಾವು ಪೂಜೆಗೆ ರೆಡಿ ಮಾಡಿಕೊಂಡ್ವಿ. ನಾನಿಲ್ಲಿ ಒಂದು ಪ್ಲೇಟಲ್ಲಿ ದೇವರಿಗೆ ನೈವೇದ್ಯವನ್ನು ಇಟ್ಕೊಂಡು ನೈವೇದ್ಯವನ್ನು ದೇವರಿಗೆ ಕೊಟ್ಟಿದ್ದೆ. ಇವಾಗ ನಮ್ಮ ಮನೆಯವರಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ಹಬ್ಬದ ಮುಖ್ಯ ವಿಶೇಷತೆ ಅಂತ ಅಂದರೆ ಬೇವು ಬೆಲ್ಲ. ಎಲ್ಲರಿಗೂ ಕೂಡ ಬೇವು ಬೆಲ್ಲವನ್ನು ನೀಡಿ ಆ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅಂದರೆ ಬೇವು ಬೆಲ್ಲ, ಕಷ್ಟ ಹಾಗೆ ಸುಖ ಎಲ್ಲವನ್ನು ಕೂಡ ಸಮ ಪ್ರಮಾಣದಲ್ಲಿ ಸ್ವೀಕಾರ ಮಾಡೋಣ ಅನ್ನೋದು ಈ ಹಬ್ಬದ ಒಂದು ವಿಶೇಷತೆ. ಅಂದರೆ ಎಲ್ಲರ ಬದುಕಲ್ಲೂ ಕೂಡ ಕಷ್ಟಗಳು ಸುಖಗಳು ಬರುವುದು ಸಹಜ. ಅದನ್ನು ಧೈರ್ಯವಾಗಿ ಎದುರಿಸೋದು ನಮ್ಮ ಕೈಯಲ್ಲಿ ಇರುತ್ತೆ. ನಾನು ದೇವರಲ್ಲಿ ಬೇಡ್ಕೊಳ್ಳೋದಷ್ಟೇ, ಎಲ್ಲರ ಬದುಕಲ್ಲಿಯೂ ಕೂಡ ಸಿಹಿ ಜಾಸ್ತಿ ಇರಲಿ, ಅಂದರೆ ಸುಖ ಜಾಸ್ತಿ ಬರಲಿ, ಕಷ್ಟಗಳು ಕಡಿಮೆ ಇರಲಿ, ಬೇವಿನ ಅಂಶ ಕಡಿಮೆ ಇರಲಿ ಅಂತಾನೆ ಬೇಡಿಕೊಳ್ತೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಾವು ಕೂಡ ಇಲ್ಲಿ ಬೇವು ಹಾಗೆ ಬೆಲ್ಲವನ್ನು ತಿಂದು ಹಬ್ಬವನ್ನು ಆಚರಣೆ ಮಾಡಿ ಆಯಿತು. ಇವಾಗ ಪೂಜೆಯನ್ನು ಮುಗಿಸಿ ಊಟ ಮಾಡಲಿಕ್ಕೆ ಹೋಗಬೇಕು. ಸೊ ಅಡುಗೆ ಎಲ್ಲವೂ ರೆಡಿಯಾಗಿರೋದ್ರಿಂದ ಪೂಜೆ ಆದ ನಂತರ ಈಗ ಊಟದ ಸರದಿ. ಇವತ್ತು ಎಲ್ಲ ಅಡುಗೆಗಳನ್ನು ಬಹಳ ಬೇಗ ಮಾಡಿ ಮುಗಿಸಿದ್ವಿ, ಹಾಗೆ ಅಷ್ಟೇ ರುಚಿಯಾಗಿ ಕೂಡ ಇತ್ತು. ಸೊ ಇವತ್ತು ಬಿಸಿ ಬಿಸಿ ಹೋಳಿಗೆಗೆ ಹಾಲು ಹಾಗೆ ತುಪ್ಪವನ್ನು ಹಾಕ್ಕೊಂಡು ಹಬ್ಬದ ಊಟವನ್ನು ಸವಿದಾಯಿತು. ಹಬ್ಬದ ಊಟ ಅಂದರೆ ಒಂದು ವಿಶೇಷ ಅಲ್ವಾ. ಸೊ ಮಾಡಿದ ಪದಾರ್ಥಗಳು ಕೂಡ ಎಲ್ಲವೂ ಕೂಡ ತುಂಬ ರುಚಿಯಾಗಿತ್ತು. ಓಕೆ, ಈ ವಿಡಿಯೋವನ್ನು ನೋಡಿದ್ರಲ್ಲ. ಈ ವಿಡಿಯೋ ಏನಾದರೂ ಇಷ್ಟವಾದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವೇನಾದರೂ ನನ್ನ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.